नमस्कार रिव्यू ಚಾನಲ್ ಗೆ ಸ್ವಾಗತ ನಾನು ಸೌಖ್ಯ ಗಾಂವ್ಕರ್ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಡೆಲ್ಲಿ ಲೆವೆಲ್ ಅಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ ಮಹಾರಾಷ್ಟ್ರದಲ್ಲಿ ಒಂದು ಆಪರೇಷನ್ ಕುತೂಹಲ ಬೇರೆ ಈಗ ಕೆರಳಿದೆ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಈಗ ಯತ್ನಾಳ್ ಟೀಮ್ ಗೆ ಒಂದೊಳ್ಳೆ ಅವಕಾಶವನ್ನು ಕೊಟ್ಟಿರೋದು ಇನ್ನು 10 ದಿನಗಳ ಒಳಗಡೆ ಅಧ್ಯಕ್ಷ ಆಯ್ಕೆ ಆಗಲಿದೆ ಅಂದ್ರೆ ಮರು ಆಯ್ಕೆಯೋ ಒಟ್ನಲ್ಲಿ ಚುನಾಯಿತರು ಅಂತ ಬರ್ತಾರೆ ಈ ಹೊತ್ತಲ್ಲಿ ಮಹತ್ವ ಪಡ್ಕೊಂಡಿರುವಂತಹ ಮೀಟಿಂಗ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಬ್ಯಾಂಗ್ಳೂರಿಗೆ ಬಂದಿದ್ರು ಇಲ್ಲಿಗೆ ಬಂದಾಗ ರೆಬೆಲ್ ಟೀಮ್ ಅವ್ರಿಗೆ ಹೋಗಿ ದೂರು ಕೊಡಬೇಕು ಅಂತ ಅಂದುಕೊಂಡಿತ್ತು ಬಟ್ ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅರವಿಂದ ಲಿಂಬಾವಳಿ ಅವರು ಒಂದ್ ಕಡೆ ವಿಜಯೇಂದ್ರ ಮತ್ತೊಂದು ಕಡೆ ಲಿಂಬಾವಳಿ ಇಬ್ರು ಆ ಕಾರ್ಯಕ್ರಮದಲ್ಲಿದ್ರು ಲಿಂಬಾವಳಿ ಅವರು ದೂರಿನ ಪತ್ರವನ್ನು ಕೊಡ್ತಾರೆ ಕೊನೆಗೆ ಆಯ್ತು ಡೆಲ್ಲಿಗೆ ಬನ್ನಿ ಮೀಟಿಂಗಿಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಸೊ ಇವತ್ತು ಡೆಲ್ಲಿಗೆ ತೆರಳಿದ ರೆಬೆಲ್ ಟೀಮ್ ಹಾಗಂತ ಇಡೀ ಟೀಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಯತ್ನಾಳ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ರೆಬಲ್ಗಳ ಪ್ರತಿನಿಧಿಯಂತೆ ಈಗ ಲಿಂಬಾವಳಿ ಅವರು ಒಬ್ಬರಿಗೆ ಚಾನ್ಸ್ ಕೊಟ್ಟಿರೋದು ಲಿಂಬಾವಳಿ ಅವರು ಹಿಂದೆ ಏನು ನಡ್ಡಾ ಅವ್ರನ್ನೆಲ್ಲ ಭೇಟಿಯಾಗಿ ಬಂದಿದ್ರು ಒಂದಿಷ್ಟು ಸೂಚನೆ ಕೊಟ್ಟು ಕಳಿಸಲಾಗಿತ್ತು ಅದಾದಮೇಲೆ ಇರೋರ ಪೈಕಿ ಸ್ವಲ್ಪ ಸೈಲೆಂಟ್ ಆಗಿ ಮಾತುಕತೆ ಅಂತ ಹೆಚ್ಚಿಗೆ ಸದ್ದು ಮಾಡದೆ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ ಬಟ್ ರೆಬಲ್ ಟೀಮಲ್ಲಿ ಗುರುತಿಸ್ಕೊಂಡಿದ್ದಾರೆ ಈಗ ಲಿಂಬಾವಳಿ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಮತ್ತು ಬಿಜೆಪಿಯಲ್ಲಿ ಒಂದಿಷ್ಟು ಸರ್ಜರಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಲಿಂಬಾವಳಿ ಅವ್ರ ಜೊತೆಗೆ ಯತ್ನಾಳ್ ಆ್ಯಂಡ್ ಟೀಮ್ ಕೂಡ ಡೆಲ್ಲಿಗೆ ಧಾವಿಸಿದ್ದು ಕೊನೆ ಸುತ್ತಿನ ಮಾತುಕತೆ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಅಮಿತ್ ಶಾ ಅವ್ರನ್ನ ಮನವೊಲಿಸೋದು ವಿಜಯೇಂದ್ರ ಕೆಳಗಿಳಿಸಲೇಬೇಕು ಯಾವ ಕಾರಣಕ್ಕೆ ಅಂತ ಮನವರಿಕೆ ಮಾಡಿಕೊಡ್ಬೇಕು ಅಂತ ಎಲ್ಲ ಡೆಲ್ಲಿಲಿ ಮೀಟಿಂಗ್ ಆಗ್ತಾ ಇದೆ ಅರವಿಂದ್ ಲಿಂಬಾವಳಿ ಅವರಿಗೆ ಅಮಿತ್ ಶಾ ಒಂದು ಚಾನ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ತಾ ಇದೆ ಇನ್ 10 days ಅಲ್ಲಿ ಅಧ್ಯಕ್ಷ ಆಯ್ಕೆ ಅನ್ನೋದನ್ನ ಬಿಜೆಪಿಯ ಮೂಲಗಳೇ ಖಚಿತಪಡಿಸಿವೆ ಹಾಗಾಗಿ ಈಗ ಕುತೂಹಲ ಗರಿಗೆದರಿರೋದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಸುಮಾರು ರಾಜ್ಯಗಳಿದೆ ಇದೇ ರೀತಿಯಲ್ಲಿ ಸುಮಾರು ರಾಜ್ಯಗಳಲ್ಲಿ ಕಗ್ಗಂಟಾಗಿರೋದು MP UP ತೆಲಂಗಾಣದಲ್ಲೂ ಅಧ್ಯಕ್ಷ ಆಯ್ಕೆ ಕಗ್ಗಂಟಾಗಿದೆ ಸೊ ಒಂದೊಂದು ಕಡೆಗೆ ಒಂದೊಂದು ಫಾರ್ಮುಲಾ ಮಾಡ್ಕೊಳ್ತಿದೆ ಕೆಲವು ಕಡೆಗಳಲ್ಲಿ ಈ ಕಗ್ಗಂಟಾಗಿರೋ ಕಡೆ ಹೊಸಬರನ್ನೇ ತಂದು ಕೂರಿಸೋದು ಅನ್ನೋ ನಿರ್ಧಾರ ಆಗಿದೆಯಂತೆ ಕೆಲವು ಕಡೆ ಈ ಕರ್ನಾಟಕ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಸರ್ವೆ ರೀತಿಯಲ್ಲಿ ಮಾಡಿ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಯಾರನ್ನು ಕೂರಿಸ್ತೀವೋ ಉಳಿದವರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಆ ರೀತಿಯಲ್ಲಿ ಒಂದು ಫಾರ್ಮುಲಾ ರೆಡಿ ಆಗ್ತಿದೆ ನೋಡಿ ಒಂದೊಂದು ರಾಜ್ಯದಲ್ಲಿ ಯಾವ್ಯಾವ ರೀತಿ ತಲೆನೋವಾಗಿ ಕೂತಿದೆ ಅಂತ UPಯಲ್ಲಿ ಹೊಸ ಅಧ್ಯಕ್ಷ ಆಯ್ಕೆ ಆಗೋದೇ ಅನುಮಾನ ಅಂತ ಹೇಳಲಾಗ್ತಿದೆ ಎಲೆಕ್ಷನ್ ಮಾಡೋದಕ್ಕೆ ಅಂತಾನೆ ಪ್ರಭಾರಿಗಳು ನೇಮಕ ಆಗಿದ್ದಾರೆ ಆದರೂ ಕೂಡ ಈ ಚುನಾವಣಾ ಪ್ರಕ್ರಿಯೆ ಏನೂ ನಡೀತಿಲ್ಲ MP ತೆಲಂಗಾಣದಲ್ಲಿ ಭಿನ್ನಮತ ಬಗೆಹರಿಸೋದಕ್ಕೆ ವರಿಷ್ಠರು ತಲೆನೇ ಹಾಕ್ತಿಲ್ಲ ಕರ್ನಾಟಕದ ಕಡೆಗೂ ಇಷ್ಟು ದಿನ ಏನೂ ಗಮನ ಹರಿಸಿರ್ಲಿಲ್ಲ ಈಗ ಸ್ವಲ್ಪ ಎಲ್ಲ ಶುರುವಾಗಿದೆ ನಿಧಾನಕ್ಕೆ ಇನ್ನೊಂದು 10 ದಿನಗಳ ಒಳಗಾಗಿಯೇ ಎಲೆಕ್ಷನ್ ಅಂತ ಮಾಹಿತಿ ಬಿಜೆಪಿ ಮೂಲದಿಂದಾನೇ ಸಿಗ್ತಿರೋದು ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆಯೂ ಇನ್ನು 10 ದಿನಗಳಲ್ಲಿ ನಡೆಯಲಿದ್ದು ಅದೇ ಹೊತ್ತಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆ ಕೂಡ ಅಂತಿಮ ಆಗುತ್ತೆ ನೋಡಿ ಈಗ ದಕ್ಷಿಣದಿಂದ ಆಯ್ಕೆ ಆಗ್ತಾರ ಅನ್ನೋದೊಂದು ಕುತೂಹಲ ಸಹಜವಾಗಿ ಇದೆ 1-2-3 ಹೆಸರುಗಳು ಪ್ರಹ್ಲಾದ್ ಜೋಶಿ ಅವರ ಹೆಸರು ಸೇರಿದಂತೆ 1-2-3 ಹೆಸರು ಕೇಳಿ ಬರ್ತಾ ಇದೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ನೋಡೋದಕ್ಕೆ ಹೋದ್ರೆ ರೇಸಲ್ಲಿ ಇರೋದು ಜಾತಿ ಲೆಕ್ಕಾಚಾರ ಹಾಗೆ ಹೆಚ್ಚು ಸದ್ದು ಮಾಡ್ತಿರೋರು ಅಬ್ಬರಿಸ್ತಾ ಇರೋರು ಅಂತ ನೋಡಕ್ ಹೋದ್ರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಬನ್ಸಲ್ ವಿನೋದ್ ತಾವ್ಡೆ ದುಷ್ಯಂತ್ ಗೌತಮ್ ಇವರು ಮುಂಚೂಣಿಯಲ್ಲಿರೋದು ಇವ್ರ ಕಡೆಗೆ ಹೆಚ್ಚು ಒಲವು ವ್ಯಕ್ತವಾಗ್ತಿರೋದು ಇವರೇ ಸಮರ್ಥರು ಆ ಕುರ್ಚಿಗೆ ಅನ್ನೋ ರೀತಿಯಲ್ಲಿ ಒಲವು ವ್ಯಕ್ತವಾಗ್ತಿರೋದು ಹಿಂದುಳಿದ ವರ್ಗಕ್ಕೆ ಅವಕಾಶ ಕೊಡೋದಾದ್ರೆ ದೇವೇಂದ್ರ ಪ್ರಧಾನ್ ಅಥವಾ ಭೂಪೇಂದ್ರ ಯಾದವ್ ಅವ್ರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅಥವಾ ಮನೋಹರ್ ಲಾಲ್ ಖಟ್ಟರ್ ಬಗ್ಗೆ RSS ಆಸಕ್ತಿ ತೋರಿಸ್ತಿದೆಯಂತೆ ಇವರಿಬ್ಬರಲ್ಲಿ ಒಬ್ಬರನ್ನ ಮಾಡಿ ಅಂತ RSSನ ಆಯ್ಕೆ ಇದು ಬಿಜೆಪಿ RSS ಎರಡೂ ಕಡೆಯಿಂದ ಒಮ್ಮತದ ಆಯ್ಕೆ ಸ್ವಲ್ಪ ಕಷ್ಟನೇ ಸೊ ಎರಡೂ ಕಡೆಯಿಂದ ಪಟ್ಟು ಹಿಡಿಯೋ ಪರಿಸ್ಥಿತಿ ಬಂದರೆ ನ್ಯೂಟ್ರಲ್ ಆಗಿ ಯಾವುದಾದ್ರೂ ಒಂದು ಹೆಸರು ಫೈನಲ್ ಆಗಬಹುದು ರಾಜ್ಯ ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ಮನ್ಸುಖ್ ಮಾಂಡವಿಯಾ ಅಥವಾ ಅನುರಾಗ್ ಠಾಕೂರ್ ಹೆಸರು ಕಡೆಗೆ ಫೈನಲ್ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ದಕ್ಷಿಣದ ಫಾರ್ಮುಲಾ ಅಂತ ಒಂದು ಚರ್ಚೆ ಆಗ್ತಿದೆ ಅದಾದರೆ ಈ ಹೆಸರುಗಳು ಇಲ್ಲವಾದಲ್ಲಿ ಪ್ರಮುಖರ ಲಿಸ್ಟೇ ಇದೆ ಈಗ ಹೇಳಿದಂತೆ ಪ್ರಮುಖರ ಲಿಸ್ಟೇ ಇದೆ ಸೊ ಇನ್ನು 10 ದಿನಗಳ ಒಳಗಾಗಿ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಆ ಹೊತ್ತಲ್ಲಿ ಕರ್ನಾಟಕ ಬಿಜೆಪಿಯ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಒಂದು ಭರ್ಜರಿ ಪ್ರಯತ್ನ ಆಗ್ತಿದೆ ವಿಜಯೇಂದ್ರ ಕೆಳಗಿಳಿಸಬೇಕು ಅನ್ನೋ ಕಾರಣಕ್ಕೆ ಆಪರೇಷನ್ ಶುರುವಾಗಿದೆ ಈಗ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ವಿಜಯೇಂದ್ರ ಇಳಿಸೋದಿಕ್ಕೆ ಪ್ರಯತ್ನವನ್ನು ಶುರು ಮಾಡಿರೋದು ರಮೇಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆಗೆ ಸದಾ ಸಂಪರ್ಕದಲ್ಲಿ ಇರ್ತಾರಲ್ಲ ಈಗ ಅವ್ರ ಮೂಲಕ ದೇವೇಂದ್ರ ಫಡ್ನವೀಸ್ ಅವರ ಮೊರೆ ಹೋಗಿದೆ ರೆಬಲ್ ಬಣ
ಅವರ ಮೂಲಕ ಹೈಕಮಾಂಡ್ಗೆ ವಿಜಯೇಂದ್ರ ಯಾಕೆ ಪಕ್ಷಕ್ಕೆ ಡೇಂಜರಸ್, ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಎಷ್ಟು ಸಮಸ್ಯೆ ಆಗಬಹುದು ಅನ್ನೋದನ್ನೆಲ್ಲ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಒಂದು ಶುರುವಾಗಿದೆ. ಸೊ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಿಕ್ಕಿರೋ ಚಾನ್ಸ್ ಒಂದೇ ಒಂದು ಕಟ್ಟಕಡೆಯ ಚಾನ್ಸ್ ಇದು ಕ್ಲೈಮ್ಯಾಕ್ಸ್ ಅಲ್ಲಿ. ಇಲ್ಲಿ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಲಿಂಬಾವಳಿಯವರಿಂದ, ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಪ್ರಯತ್ನ, ಇಷ್ಟೆಲ್ಲ ಆಗ್ತಿದೆ. ಸೊ ಹೈಕಮಾಂಡ್ ತೀರ್ಮಾನ ಏನು ಅನ್ನುವಂಥ ಕುತೂಹಲಕರ ಘಟ್ಟಕ್ಕೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಕುರ್ಚಿಯ ಭವಿಷ್ಯ ಬಂದು ತಲುಪಿರೋದು. ವಿಜಯೇಂದ್ರ ಆಯ್ಕೆ ಬಹುತೇಕ ಖಚಿತ ಅನ್ನೋದನ್ನ ಹೈಕಮಾಂಡ್ ಮೆಸೇಜ್ ಕೊಟ್ಟಿತ್ತು. ಮೆಸೇಜ್ ಕೊಟ್ಟ ಮೇಲೆ ಏನು ರೆಬಲ್ಗಳ ಆಕ್ರೋಶ ಇನ್ನೂ ಜಾಸ್ತಿ ಆಯಿತು. ಸೊ ಫಾರ್ಮುಲಾ ಬದಲಾಗಲಿದೆಯಾ? ಸರ್ವೆ ಮೂಲಕವೇ ಆಯ್ಕೆ ಅನ್ನೋ ಹೆಸರಲ್ಲಿ ವಿಜಯೇಂದ್ರಗೆ ಬೆಂಬಲ ಇದೆ ಅನ್ನೋದನ್ನ ರಾಜ್ಯ ನಾಯಕರಿಗೆ ಮನವರಿಕೆ ಮಾಡುವಂಥ ದಾರಿ ಹಿಡಿಯುತ್ತಾ ಹೈಕಮಾಂಡ್? ಇದೆಲ್ಲ ಕುತೂಹಲಕಾರಿಯಾಗಿದೆ. ಕೆಲವು ರಾಜ್ಯಗಳಲ್ಲಿ ಈ ಥರ ಕಗ್ಗಂಟಿರೋ ಕಡೆ ನ್ಯೂಟ್ರಲ್ ಆಗಿ ಒಬ್ಬ ರಾಜಿ ಅಭ್ಯರ್ಥಿ ಅನ್ನೋ ಥರ ಕೂರಿಸ್ತಾರಂತೆ. ಕರ್ನಾಟಕದಲ್ಲಿ ಆ ಸೂತ್ರ ಆಗತ್ತಾ, ಸಾಧ್ಯವಾಗುತ್ತಾ ನೋಡ್ಬೇಕು. ಯತ್ನಾಳ್ಗೆ ಅವಕಾಶ ಕೊಟ್ಟು ಬಿಟ್ಟಿದ್ರೆ ಮೀಟ್ ಆಗೋದಕ್ಕೆ, ಅಮಿತ್ ಶಾನೇ ನನ್ನ ಕರೆದು ಮಾತಾಡಿಸಿದ್ದಾರೆ ಅಂತ ಮತ್ತಷ್ಟು ಅಬ್ಬರಿಸ್ಬಿಡ್ತಿದ್ರು. ಆದರೆ ಈ ರೀತಿ ಬಾಯಿಗೆ ಬಂದಂಗೆ ಮಾತಾಡೋರಿಗೆಲ್ಲ ಪಕ್ಷದ ಪ್ರಮುಖ ನಾಯಕರು, ಹೈಕಮಾಂಡ್ ನಾಯಕರು ಮಣೆ ಹಾಕಲ್ಲ ಅನ್ನುವಂತಹ ಬಿಸಿ ಮುಟ್ಟಿಸಿರೋದು. ಸರಿ, ಏನು ಅಸಮಾಧಾನ ಎದ್ದಿದೆ ಅಲ್ವಾ? ಆಯಿತು, ನಾವೆಲ್ಲ ಮಾತಾಡಿದ್ದಾಗಿದೆ, ಇನ್ನೂ ಒಂದ್ಸಲ ನಿಮ್ಮ ಅಂತಿಮ ನಿರ್ಧಾರ ತಿಳಿಸಿ, ನಮ್ಮ ಹತ್ರ ಇಷ್ಟು ಆಯ್ಕೆಗಳಿವೆ ಅಂತ ಕೇಳಿ ಈಗ ಕರೆಸ್ಕೊಂಡಿರೋದು. ಅರವಿಂದ್ ಲಿಂಬಾವಳಿ ಅವರ ಬಳಿ ಅಮಿತ್ ಶಾ ಅವರು ಮಾತನಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಆದರೆ ಅದು ಪೂರಕವಾಗಿರ್ಲಿದೆಯಾ ಅಥವಾ ಬುದ್ಧಿಮಾತಾಗಿರ್ಲಿದೆಯಾ ಅನ್ನೋದು ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.